ಮಕ್ಕಳು ಇದ್ದಿದ್ದಿಲ್ಲ. ಇವ ವರದೇವನ ತಪಶ್ರೀ ಮಾಡಿದ ಜಗದಾಗ ತಪ ಮಾಡಿ ಲೋಹಿತಾಗ ಇವ ಪಡೆದಿದ ಜಗದಾಗ ನಾನು ಎನ್ನ ಕುಂಡಗ ಕೊಡ್ತೀನಿ ಮಾತ ಕೊಟ್ಟಿದವನೀಗ. ಯಜ್ಞ ಕುಂಡಗ ಕೊಡತೀರಂತ ಹರಿಶ್ಚಂದ್ರ ಮಾತ ಕೊಟ್ಟ ವಿದ್ಯಾಭ್ಯಾಸ ಕಲಿಸ್ಬೇಕಂತ ಮಾಡಿದ ಮಗನೀಗ. ಮುಂದೆ ಈ ಹರಿಶ್ಚಂದ್ರ ತನ್ನ ಮಗನಿಗೆ ಕೊಡಲೇ ಇಲ್ಲ. ಒಬ್ಬ ಬ್ರಾಹ್ಮಣನ ಮಗನಿಗೆ ಹಿಡಿದುಕೊಂಡು ತಂದ ಸಭಾದಾಗ ಅವ ಹರಿಶ್ಚಂದ್ರ ಮಗನ ಗದಲನೆ ಇದ್ದ ನೋಡ್ಲಾಕ ಆವಾಗ ಇವನೇ ನನ್ನ ಮಗ ಅಂತ ತಂದ ಯಜ್ಞದ ಒಳಗ. ಹರಿಶ್ಚಂದ್ರ ಕರೆಕೊಡೆ ತಂದ ಯಜ್ಞಕುಂಡ ಕೇಳು ಕೈ ಕಾಲ ಕಟಕೊಂಡು ಖುಷಿಗೆ ಆವಾಗ ಜಿಯ 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 ಕೈ ಕಾಲ ಕಟ್ಟಿ ತಂದ ಯಜ್ಞಕುಂಡದಲ್ಲಿ ಒಗದ. ಆಗ ವಿಶ್ವಾಮಿತ್ರ ಎದ್ದ ಯಜ್ಞ ಕುಂಡದ ಒಳಗ. ಇಲ್ಲಿ ಮಾತು ಬೇಸರದ. ಹೌದು, ಈ ಹರಿಶ್ಚಂದ್ರ ಏನ್ ಮಾಡಿದ, ನನ್ನ ಲೋಹಿತಗ ವರುಣದೇವರ ಯಜ್ಞಕ್ಕೆ ನಾ ಕೊಡ್ತೀನಿ ಆಹುತಿ ಅಂತ ಹೇಳಿದ. ಹೌದು, ಆ ಆಹುತಿ ಕೊಡ್ತೀನಿ ಅಂತ ಕೂಡಲೇ ಲೋಹಿತ ಜನಿಸುವನಿಂದ ಒಬ್ಬನ ಬ್ರಾಹ್ಮಣರ ಮಗನಿಗಿತ್ತಲ್ಲ ಹರಿಶ್ಚಂದ್ರನ ಮಗನಂಗೆ ಲೋಹಿತನಾಗೆ ಇದ್ದಾವ. ಹೌದು, ಅವನಿಗೆ ಕರ್ಕೊಂಡು ಯಜ್ಞ ಕುಂಡ ತಗೊಂಡು ಬಂದ. ಅವರಿಗೆ ದಾನ ಧರ್ಮ ಕೊಟ್ಟು ರಾಜ ಇದ್ದೀವ. ಹೌದು, ಕೊಟ್ಟು ತಗೊಂಡು ಬಂದ. ಯಜ್ಞ ಕುಂಡ ಬೆಂಕಿ ಒಳಗೆ ಒಳಗೆ ಬೆಂಕಿ ಒಳಗೆ ವಿಶ್ವಾಮಿತ್ರಿ ಅಂತ. ಹೌದು, ಏನ್ ಮಾಡ್ದವ, ಈ ಜಗತ್ತಕ್ಕ ಎಲ್ಲರಿಗೂ ನೀನು ಕಾಣಲಾಗಿರ್ಬೋದು. ಹೌದು, ಈ ಯಜ್ಞ ಕುಂಡದ ಕೊಡುವಂತಹ ಮಗ ನಿಂದಲ್ಲ ಅಂತ ಯಜ್ಞ ಕುಂಡದಾಗಿ ಗೆದ್ದಿರ್ತೇವೆ. ಹೌದು, ಆವಾಗ ಹರಿಶ್ಚಂದ್ರ ಹೇಳ್ತಾನೆ ವಿಶ್ವಾಮಿತ್ರ. ಏನ್ ಹೇಳ್ತಾನ್ರಿ, ನೀನು ಒಳ್ಳೆ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ಯ. ಇನ್ನು ಮೇಲೆ ನಿನ್ನ ಪರಿಪರಿವಾಗಿ ನಿನ್ನ ರಾಜ್ಯ ದರಬಾರದಾಗ ಬಿಡಾಗ ಕಾಡ್ತೀನಿ, ನಿನ್ನ ಸತ್ಯಕ್ಕೆ ಹತ್ತದ ನಿನಗೆ ಬಿಡಲಿಲ್ಲ ಅಂತ ಪರಿಪರಿಯಾಗಿ ಹರಿಶ್ಚಂದ್ರಗ ವಿಶ್ವಾಮಿತ್ರ ಕಾಡ್ತಾರ. ಹೌದು, ಯಾಕಂದ್ರ ಏನೇನೋ ಮಗನಿಗೆ ಯಜ್ಞ ಕುಂಡದ ಕರ್ಕೊಂಡು ತಗೊಂಡ್ಬಂದು ಔಷಧಿ ಕೊಡಾಗ ಯಜ್ಞ ಕುಂಡದಂದೇ ವಿಶ್ವಾಮಿತ್ರಿ ಅಂತ. ಹೌದು, ಯಾಕಂದ್ರೆ ಜಗತ್ತೇನು ತಿಳಿದಿತ್ತು, ಲೋಹಿಗೆ ಕೊಡ್ಲಾಗ ಹರಿಶ್ಚಂದ್ರ ಕೊಡ್ತಾಯಿತ್ತು. ಆದ್ರೆ ಇದು ವಿಶ್ವಾಮಿತ್ರ ಕೊಡ್ತಾಯಿತ್ತು, ಇವನ ಮಗ ಅಲ್ಲಿ ಮಾಡ. ಹೌದು, ಇನ್ನು ಮಗನಿಗೆ ಮನೆಯಾಗ ಬಿಟ್ಟು ಬೇರೆ ಮಗನಿಗೆ ತಗೊಂಡ್ಬಂದು ಯಜ್ಞ ಕುಂಡಾಗ ಔಷಧಿ ಕೊಡ್ಲಾಗತ್ತೆ ಅಂದ್ರೆ ನಿನಗೆ ಬಿಡಂಗಿಲ್ಲ, ಸತ್ಯ ಮನೆಗೆ ಹತ್ತದಾಗ ನಿನಗೆ ಸುಡಗಾಡ ಬಿಡಂಗಿಲ್ಲ ಅಂತ ವಿಶ್ವಾಮಿತ್ರ ಹರಿಶ್ಚಂದ್ರ ಕಾರ್ಯ. ಹೌದು, ಯಾಕೆ ಕಾರಣ ಅಂದ್ರೆ ಅವ್ರು ಮಾಡಿದ ತಪ್ಪಿಗೆ ಕಾರ್ಯ. ಅವ್ನು ಹರಿಶ್ಚಂದ್ರ ಕಾಡ್ತಾನ, ಈಗ ಶನಿ ಕಾಡ್ತಾನ. ಈಗಿಗೂ ಕೂಡ ಇಕ್ಕಿದು ಯಾಕಂತ ಹೇಳಿದ್ರು ಎದಕ್ಕ ಒಳಗಾಗ್ತದೆ ಅಂದ್ರೆ ವಿದ್ಯಾಭ್ಯಾಸ ಕಲಿಸೋದಕ್ಕೋಸ್ಕರವಾಗಿ ಒಳ್ಳೆಯದು. ಹೌದು, ಅದಕ್ಕೆ ತುಳಸಿ ಗಿಡ ಪತ್ರಿ ಗಿಡ ಮೊದಲು ಹುಟ್ಟಿದ ಜಾಗ ಜಗತ್ತ. ಹೌದು, ಮತ್ತು ಅದು ಆಗ್ತದೆ. ಈ ಗ್ರಾಣ ಯಾಕೆ ಹಿಡಿತದ ಅಂತ ನನಗೆ ಕೇಳ. ಹೌದು, ನನಗೆ ಕೇಳ. ಆ ಗ್ರಾಣ ಯಾವಾಗ ಹಿಡಿತದೆ ನಿಮಗೆ ಹೇಳ್ತೀನಿ. ಅದು ಗ್ರಾಮ ಹಿಡಿದು ಯಾವ ಬಂತು ತಿಳುಕೋ ಸಂಬಂಧ. ದೇವದಾನೂರು ಸಮುದ್ರ ಮಥನ ಮಾಡುವಾಗ ಒಮ್ಮೆ ವಿಷಯ ಫರಕ ಬಿಟ್ಟು ಮಾಡುವುದು ದೇವರಿಗೆ ಅಮೃತ ಹಚ್ಚುತ್ತಿದ್ದ ವಿಷ್ಣುವಾಗ ದೈತ್ಯರಿಗೆ ಮತ್ತೆ ಪಾನ ಹಚ್ಚಿದ ಆವಾಗ ಜಿಯ 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 ಮತ್ತೆ ಪಾನ ಹಂಚುವಾಗ ದೇವತರ
ಹುಟ್ಟಿದರದ ರಾಗ ಅದು ಹುಟ್ಟಿದರಾಗೆ ಅಮೃತ ನುಡಿದು ಕಳಶದ ಒಳಗೆ ಇವರು ಇಬ್ರು ಅಮೃತ ಸೇವನೆ ಮಾಡಿದರಾವ ಸೂರ್ಯ ಮತ್ತು ಚಂದ್ರ ಇವರ ಮಗನ ಹುಟ್ಟಿದರು ವಿಷ್ಣುವ ಕರೆದು ಇವರು ಹೇಳಿದರಾವಾಗ ದೇವತಾರ ಪಂಥಿ ಒಳಗ ರಾಹು ಕೇತು ಪುತ್ರು ಒಳಗ ಅವರು ಕೊಡಲಾರಂತ ಹೇಳ್ತಾರೆ ವಿಷ್ಣುಗಾವ ಚಕ್ರ ಹಿಡಿದು ಕೈಯಾಗ ರಾಹು ಕೇರುಂಡ ತಮ್ಮ ಹೊಡೆದಾವ ದಂಡ ಹೋಗಿ ಸಮುದ್ರಗ ಬಿತ್ತು ರುಂಡ ಹೋಗಿ ಸೂರ್ಯ ಲೋಕಕ ಗಿರಾಣ ಆಗಿ ಹಿಡಿತದ ಎಂದಿನ ವರ್ಗ ಅದಕ್ಕೆ ಸೂರ್ಯ ಚಂದ್ರಾದಿಗಳಿಗೆ ಗಿರಾಗಿ ಹಿಡ್ಕೊಂಡು ಕೊಟ್ಟ ಅಂದ್ರ ನನ್ನ ಬಗ್ಗೆ ಚಾಡಿ ನೀನು ಹೇಳಿದಂದಾಗ ನನ್ನ ರುಂಡ ಹೊಡೆದ ನೀರೆಯಿಂದ ಹಚ್ಚಿದ ಜಗದಾಗ ಅದಕ್ಕೆ ಗ್ರಾಮ ಹಿಡದೈತಿ ಹುಡುಗಿ ಕೇಳಕೋಪುರಗಳಿಗ ಇದು ಎದುರೊಳಗೆ ಬರೀತಕ್ಕಂದ್ರೆ ವಿಷ್ಣು ಮಹಾಪುರಾಣ ಶಿವಪುರಾಣ ಬರೀತದೆ ಈ ರಾಹು ಮತ್ತು ಕೇತು ಏನ್ ಮಾಡಿದ್ರು ದೇವತೆ ಬಂಧುಗಳ ಕೂತು ಅಮೃತ ಕೊಡಿದ್ರು ಹೌದ್ರಿ ಇವ ಮದ್ಯಪಾನ ದೈತ್ಯ ನಿಂತಿದ್ದ ದೇವತೆಗೆ ಅಮೃತ ನಿಂತಿದ್ದ ಹೌದು ಮೊಹಿನಿ ಹೋಗ್ತಾ ಇದ್ದಾವ ಆ ಸಾಯದ ಸಮಯದೊಳಗ ಸೂರ್ಯ ಮತ್ತು ಚಂದ್ರ ಚಾಡಿ ಹೇಳಿದ್ರು ನೋಡು ರಾಹು ಕೇತು ಇಲ್ಲಿ ಅಮೃತ ಕೊಡಾರ ನಮ್ಮ ಮಕ್ಕಳು ಕೂತು ಅಂತ ಅದಕ್ಕದೇ ಸುಧಾಚಾರ ಚಕ್ರದಿಂದ ರಾಹು ಕೇತು ರುಂಡ್ ಹೊಡೆದ ಅದು ಹಣ್ಣು ಹೋಗಿ ಸಮುದ್ರದಲ್ಲಿ ಬಿದ್ದು ಮೀನ ನಾಶ ಮಾಡಿದು ರುಂಡ್ ಹೋಗಿ ಗ್ರಹಣ ಹಿಡಿತು ಸೂರ್ಯ ಚಂದ್ರಾದಿಗಳು ಇವತ್ತಿನ ಮಿತಿ ಸೂರ್ಯ ಮತ್ತು ಚಂದ್ರ ಗ್ರಹಣ ಹಿಡಿತು ಆ ಗ್ರಹಣ ಹಿಡಿಯಾಕ ಅಂದ್ರೆ ರಾಹು ಮತ್ತು ಕೇತು ಇದೆ ರಾಹುನಿಂದ ಅದು ಗ್ರಹಣ ಆಗಿದ್ದರೆ ಗಾಢನ ಬಿಡಂಗಿಲ್ಲ ಅಂತ ಶಪಥ ಮಾಡಿ ಗ್ರಹಣ ಹಿಡಿತು ನೀ ಕೇಳಿದ ವಿಷಯ ಪ್ಯಾನಲ್ ಮಾಡಿ ನಾನು ಏನ್ ಕೇಳಿ ನೀವೇನು ಕೇಳಿದ್ರೆ ಮಾಸ್ತರ ನನ್ನ ಪೂನ ನಿನ್ನ ನಿನ್ನ ಪೂನ ನಮ್ಮ ಹೇಗೇನದ ಅದು ಎಲ್ಲಿಂದಲೇ ಇಟ್ಟಿರೋದು ಅಲ್ಲೇ ಇಟ್ಟಿರೋದು ಅಂದ್ರ ಲಗ್ನ ಆಗ್ಯದ ಕೇಳಿದಾಗಿರ ಬಹಳ ತಾಯಿ ನೋಡಿದ್ರು ಕಾಲ ನೋಡಿದ್ರು ಈಗಿದ ಲಗ್ನ ಆಗ್ಯದ ಈಗಿನ ಗಂಡ ಬರ್ತಾಯ್ತು ನಾನು ಪೂನ ನಿನ್ನ ಪೂನ ನಮ್ಮ ಮ್ಯಾಗ ಏನದ ಹೌದಲ್ರಿ ಕೇಳಿದ್ರಿ ಏನ್ ಕಟ್ಟಿದಿ ನನ್ನ ಲಗ್ನ ಆಗ್ಯದ ಅಂತ ನಾನು ಹೌದು ಅಂತ ನಾನು ಕೇಳಿ ಹೌದಲ್ಲ ಹೌದು ಏನು ಹೇಳ ಏನು ಹೇಳಿಲ್ಲ ಹೇಳಿದ್ರಿ ಮಾಸ್ತರು ಹೇಳಿದ್ರಿ ಅದಕ್ಕೆ ಹ್ಯಾಂಗ ತಿಳ್ಕೊ ಅದಕ್ಕೇನಂತ ಆಗಿನ ಕಾಲದೊಳಗ ನಾವು ನಿಮ್ಮ ಒಂದು ಕೋಣ ಬಟ್ಟೆವಿ ಏನ್ ಬಟ್ಟೆವಿ ನೀವೇನ್ ಹೌದಲ್ಲ ಹೇಳ ಅನ್ನೋರ ಬಳಾಗಾರ ಸಿಕ್ಕಾನ ಲಗ್ನ ಯಾರು ಮಾಡ್ಕೊಂಡ ಅವನು ಸೂರ್ಯನ ತಿಂಡಿ ಭಾಳ ನಮ್ಮ ಯಾಕೆ ಕೂನ್ ಏನಂತ ನಾ ಹೇಳಿಲ್ಲ ನಮ್ ಯಾಕೆ ಕೂನ್ ಆಗಲ್ಲ ನಮ್ಮ ಕೂನ್ ಬೇಕಾಗಲ್ಲ ಏನದ ನಾ ಹೇಳಿದ್ವಿ ಅವಾಗ ಏನ್ ಹೇಳ್ತಾರೆ ನಾವು ಅದು ತಾಕವ್ರಿ ತಿಂತಾವ್ರಿ ಅದು ಮಾಡ್ತಾವ್ರೆ ಹಂಗೇನು ಆಗಿಲ್ಲ ನಾನು ಪೂರ್ಣ ಪಟ್ಟದಲ್ಲಿ ಹಾಗೆ ಹ್ಯಾಂಗ ತಿಳ್ಕೊ ಅಖಂಡ ಅದ್ವೈತ ಪರಬ್ರಹ್ಮ ಇದ್ದಾಗ ಅಖಂಡ ಯಾರು ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಕೊಂಡೈತಿ ನರದೇಹ ಉಳಿಸುದು ಕಂಡೈತಿ ಸುತ್ತರಿಗೆ ಯಾರು ಕೊಡೋದಿಲ್ಲ ಬೈರಿ ಯಾರು ಆಡೋದಿಲ್ಲ ಕತ್ತಲೆ ಬೆಳಕಿಗೆ ಕೆಟ್ಟಿಲ್ಲ ನಡಬರ್ ಮತ್ತುಂಡೈತಿ ಪುರುಷನ ಬಿಟ್ಟರೆ ನಿನ್ನೆ ಚಂಡೈತಿ ಅಂತ ಹೌದಲ್ರಿ ಹೇಳ ನನ್ ಬಿಟ್ಟರೆ ಏನು ಬೇಕಾದ ಅದಕ್ಕ ತಾಯಿ ಸೇವೆ ಮಾಡೋದೇ ಎಲ್ಲ ಬರ್ಲಾರ್ರಿ ತಂದೆ ಸೇವಾ ಮಾಡಕ್ ಬರ್ತಲ್ರಿ ಅಂತ ಹೇಳ್ತಾವ್ರಿ ಅದೇ ಹದೀಸ್ ಹೇಳ್ತದೆ माथे कदम थे नीचे जन्नत है बाप जन्नत का दरवाजा है ಸುಳ್ಳಾದಲ್ಲಿ ಹೋಗಿ ಕೇಸಿ ನೋಡ್ಕೊಂಡು ಬಂದಿಲ್ಲ ಅಲ್ಲಿ ಕರ್ನಾಟಕ ಮಾರಾಟ ನಾವು ಅವ್ರು ಸೇರಿಸ್ತಿಲ್ಲ ಯಾಕಂದ್ರೆ ಮಾತೆ ಕದಂ ತೀರಿಸಿ ಜಗತ್ತ ಅಂದ್ರೆ ತಾಯಿಯ ಪಾದದ ತಲೆಗೆ ಕೈಲಾಸದ ಕೈಲಾಸದ ಬಾಗಿಲ ತಂದೆದಾನ ಅಂತ ಬರೀತದ ಮತ್ತೆ ಬಾಗಿಲಿಂದ ಒಳಗೆ ಹೋಗ್ತೇನೆ ಹಂಗೆ ಬರ್ತಾರೆ ಮಾತ್ರ ಹಂಗ ತಾಯಿನೂ ಬೇಕು
ತಂದಿನೂ ಬೇಕು ಇಬ್ಬರದು ಸೇವೆ ಮಾಡಿದ್ರೆ ಮೋಕ್ಷ ಆಗ್ತದ ಹೌದು ಮತ್ ಬರೀ ಅದೇ ಸೇವೆ ಮಾಡಿದ್ರೆ ಮೋಕ್ಷ ಆಗತ್ತೆ ಆಗಲ್ಲಲ್ರಿ ಹಂಗಾಗಲ್ಲ ತಗೊನಿ ಹೌದು ಹ್ಯಾಂಗ್ರಿ ಇಬ್ಬರದು ಕಟ್ಕೊಂಡು ಯಾವ ಗಂಡಿಗ ಗಂಡನ ಕಂಡಿಲ್ಲಲ್ರಿ ಎಷ್ಟೋ ಮಂದಿ ಒಳ್ಳೆಯವ್ರ ಹೌದು ಆ ಒಳ್ಳೆಯವ್ರಿಗೆ ಅವ್ರು ಗಂಡಿಗ ಅಂತಾರ ಹೌದು ಇಂಥವ್ ಎಷ್ಟೋ ಗಂಡರು ಒಳ್ಳೆಯವ್ರು ಹೌದು ಅಂತಾವೆಲ್ಲ ಬಂದಲ್ರಿ ನಾ ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು ಹೌದು ಆದ್ರೆ ಭಗವಂತನ ಮೇಲೆ ಬಂದು ನ್ಯಾಯ ಇರ್ತದೆ ಹೌದು ಯಾಕಂದ್ರೆ ಸತ್ಯ ಸತ್ಯನೇ ಅಸತ್ಯ ಅಸತ್ಯ ಹೌದು ಹೌದು ಅದಕ್ಕ ಹಿಂಗೆ ಆಗಿತ್ತ ಹ್ಯಾಂಗಾಗಿತ್ತು ಗೊತ್ತಲ್ಲ ಹ್ಯಾಂಗ ಆಗ್ತದ್ರಿ ಚಂದ್ರಸೇನಿ ರಾಮನ ಮ್ಯಾಗ ಮನಸ್ಸಿಟ್ಟು ಐರಾವನ್ನ ಕೊಲೆ ಮಾಡ್ತಾಳ ಹೌದು ಮತ್ತ ಐರಾವನ್ನ ಕೊಂದ್ರು ರಾಮ ಕುಡಿತೈತಿ ಹೌದು ಎದಕ್ಕ ಅದು ಪರಪುರುಷರ ಸಂಘ ಮಾಡಕ್ ಹೋಗೋದು ಕೂಡ ಹೌದು ಬರ್ತಿತ್ತು ಇನ್ನು ಜೋಕ್ಮಾನ್ ಬೇಕಾಗಿದೆ ಹೌದಲ್ರಿ ಹೌದು ಆ ಜೋಕ್ಮಾನದ್ದು ಮತ್ತ ಪ್ರಾಣ ಪತಂಗ ನಾವೇ ಸ್ಟಾರ್ ಬರೋದಿಲ್ಲ ಹೌದು ಪರ್ಲೋಕ ಹಾರಿ ಬಿಡೋದು ಹೌದು ಹೌದು ಅದೆಲ್ಲ ಹೇಳೋದು ಮತ್ತ ಒಂದು ನಾಯಿಗೆ ಏಳು ನಾಯಿ ಕಾಣ್ತಿತ್ತು ಹೌದಲ್ರಿ ಹೇಳ್ಯಾರ ಆ ನಾಯಿ ಸುತ್ತಿತ್ತಲ್ಲ ನಾಯಿ ಅಂದ್ರೆ ಕರೆಕ್ಟಿದೆ ಮುಂದೆ ಭಗವಂತರ ಹೇಳೇ ಬಿಡೋದ್ರಿ ನಾಯಿ ಜೀವನ ಮೊದಲಿದೆ ಸಣ್ಣ ಹೌದು